ಹೇಮಾವತಿ ವಿಚಾರದಲ್ಲಿ ನಾವು ಭಾಳ ಗೌರವ ಕೊಟ್ಬಿಟ್ಟು MLAs ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಏನು ಹೇಳಿದ್ರು, ಒಂದು ಟೆಕ್ನಿಕಲ್ ರಿಪೋರ್ಟ್ ಮಾಡಿ ಅಂತ ಅಂದರು. ಟೆಕ್ನಿಕಲ್ ರಿಪೋರ್ಟ್ ಆದಮೇಲೂ ಕೂಡ ಅವರು ಸ್ಟ್ರೈಕು ಮತ್ತೊಂದೆಲ್ಲ ಮಾಡಿದ್ರು. ಅವ್ರೇನು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅರಿವಿದೆ. ಇದು ಸರ್ಕಾರದ ನಿಲುವು. ಸರ್ಕಾರ ಅವರು ಓಪನಾಗಿ ತೊಗೊಂಡೋಗಿ ಪೈಪ್ ಹಾಕ್ಬೇಡಿ ಅಂತಂದು. ಪೈಪ್ ಹಾರೋದೇನು ಅದು ಸರ್ಕಾರದ ತೀರ್ಮಾನ. ಅವರು ಎಷ್ಟು ಖರ್ಚು ಮಾಡ್ತೀವಿ ಏನು ಮಾಡ್ತೀವಿ ಅಂತ ಅವ್ರು ಬೇಕಾದ್ರೆ ಬೇರೆ ಫಾರ್ಮಲ್ಲಿದೆ ಖರ್ಚು ಮಾಡಲಿ. ಅವರು ಪೈಪ್ ಹಾಕೊಂಡು ಹೋಗಿ ಇದನ್ನು ನೀರು ತೊಗೊಂಡೋಗಿ ಅಂತಾರೆ, ಓಪನ್ ಮಾಡಿ ಅಂತಂದು. ಓಪನ್ ಮಾಡ್ತೀವೋ ಒಳಗಡೆ ತೊಗೊಂಡು ನಮ್ಮ ನೀರನ್ನ ಗ್ಯಾರಂಟಿ ತೆಗೆದುಕೊಂಡು ಹೋಗಬೇಕು ಅಂತ ತೀರ್ಮಾನ. ಈಗ ಸೋಮಣ್ಣವರು ಅವರೊಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಯಾರೆಲ್ಲ ಸೇರಿ ಒಂದು ರಿಪೋರ್ಟ್ ತೊಗೊಳ್ಳಿ ಅಂತ ಹೇಳಿದ್ರೆ ಮಾಡ್ತೀನಿ. ಸ್ಪಾಟ್ ವಿಸಿಟ್ ಮಾಡಬೇಕು ಅಂದರೆ ಮಾಡ್ತೀನಿ. ಬಟ್ ನನಗೆ ತುಮಕೂರು, ಇಡೀ ತುಮಕೂರು, ನನಗೆ ಇದು ಒಂದೇ ಅಲ್ಲ, ಕುಣಿಗಲ್ ಒಂದೇ ಅಲ್ಲ, ಇಡೀ ತುಮಕೂರಿಗೆ ನೀರು ಒದಗಿಸ್ಕೊಡ್ಬೇಕು. ಅದಕ್ಕೆ ನಾನು ಈಗಾಗಲೇ ಯೋಜನೆಗಳನ್ನು ಸಿದ್ಧತೆ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಎಕ್ಸೆಸ್ ನೀರು ಹೋಗಬಾರ್ದು, ಏನೂ ಆಗಬಾರ್ದು, ಎಲ್ಲರಿಗೂ ನ್ಯಾಯಬದ್ಧವಾಗಿ ನೀರು ಜಾಸ್ತಿ ಇದ್ದಾಗ ನೀರು ಜಾಸ್ತಿ ಹೋಗಬೇಕು, ನೀರು ಕಡಿಮೆ ಇದ್ದಾಗ ನೀರು ಕಡಿಮೆ ಹೋಗಬೇಕು. ಆ ಪ್ರಕಾರ ಮಾಡ್ತೀನಿ. ನನಗೆ ಕುಣಿಗಲ್ ಎಷ್ಟು ಮುಖ್ಯನೋ ಅಷ್ಟು ತುರುವೇಕೆರೆನೂ ಅಷ್ಟೇ ಮುಖ್ಯ, ಗುಬ್ಬಿನೂ ಅಷ್ಟೇ ಮುಖ್ಯ, ದಕ್ಷಿಣನೂ ಅಷ್ಟೇ ಮುಖ್ಯ. ಎಲ್ಲ ಕಡೆನೂ ಕೂಡ ತುಮಕೂರಿಗೆ ಏನಾಗಬೇಕು ಆ ಕೆಲಸ ಮಾಡೋಕ್ಕೆ ನಾನು ಬದ್ಧನಾಗಿದ್ದೀನಿ. ಸಮಸ್ಯೆ ಎಲ್ಲ ಬಗೆಹರುತ್ತೆ. ಅದಕ್ಕೆ ಸಿಎಂ ಎಲ್ಲ ಬಿಡೋದು ಬಿಟ್ಟು ಎಲ್ಲ ಕಾಮಗಾರಿ ಬಿಟ್ಟು ಇದೊಂದು ಮಾಡಿ ಅಂತ ಹೇಳಿದ್ರು. ಯಾವುದು ಹೇಮಾವತಿ ಲಿಂಕ್ ಇದೆ. ಹೇಮಾವತಿ ಈಗ ನೋಡಿ, ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ದೋ, ಅವ್ರ ಸರ್ಕಾರ ಬಂದಮೇಲೆ ನಿಲ್ಲಿಸಿದ್ರು. ನಮ್ಮದು ಮೆಡಿಕಲ್ ಕಾಲೇಜ್ನ ನಿಲ್ಲಿಸಿದ್ರು, ಬೇರೆ ಬೇರೆಲ್ಲ ಚೇಂಜ್ ಮಾಡಿದ್ರು. ಗೌರ್ಮೆಂಟ್ ಇಸ್ ದಿ ವಿಶ್ ಆಫ್ ದಿ ಗೌರ್ಮೆಂಟ್. ನಾನು ಅವ್ರದ್ದೇನು ಏನು ಮಾಡೋಕ್ಕಾಗ್ತದೆ? ಯಡಿಯೂರಪ್ಪನವ್ರು ನಮಗೆ ಪ್ರಾಮಿಸ್ ಮಾಡಿದರು, ಮೆಡಿಕಲ್ ಕಾಲೇಜು ಆಯ್ತಪ್ಪ ನಾನು ಮುಂದುವರ್ಸ್ತೀನಿ ಬಜೆಟಲ್ಲಿದ್ದು. ಈಗ ಅವರು ಮಾಡಲೇ ಇಲ್ಲ, ಎತ್ಕೊಂಡೋಗಿ ಚಿಕ್ಕಬಳ್ಳಾಪುರ್ಗೆ ಹಾಕಿದ್ರು. ಹಾಗೆ ಹಿಂದೆ ಕುಮಾರಸ್ವಾಮಿ ಗೌರ್ಮೆಂಟಲ್ಲಿ ಕ್ಯಾನಲ್ ಆಗಿತ್ತು, ನಾನು ಮಿನಿಸ್ಟ್ರಿ ಇದ್ದಾಗೆ ಆಗಿತ್ತು, ಅದು ನಿಲ್ಲಿಸಿದ್ರು. ಈಗ 600ರಿಂದ 900 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಆಗಿದೆ. ಅದಕ್ಕೆ ಯಾರು ಜವಾಬ್ದಾರಿ? ಕೃಷ್ಣಪ್ಪನವರು, ಸುರೇಶ್ ಗೌಡರು ಜವಾಬ್ದಾರಿ ತೊಗೊಳಕ್ಕಾಗ್ತದ?